ಹಲ್ಲೆಲೂಯಾ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಹೌದು ಡ್ಯಾಡಿ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ, ದೇವನೇ ಸಲ್ಲಿಸುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನ ಆಸೆ ಬಯಕೆಯೆಲ್ಲ ನನ್ನ ಹೃದಯದ ಬಡಿತವಾಗಲಿ. ಎಸ್ ಡ್ಯಾಡಿ. ನಿನ್ನ ಆಸೆ ಬಯಕೆಯೆಲ್ಲ ನನ್ನ ಹೃದಯದ ಬಡಿತವಾಗಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದೇ ಇರಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದೇ ಇರಲಿ. ಎಸ್, ನಿಮಗೆ ಆರಾಧನೆ, 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 ಆರಾಧನೆ. ಪ್ರಿಯ ಯೇಸು ರಾಜ ನಿಮಗೆ, ಪವಿತ್ರಾತ್ಮ ದೇವಾ ನಿಮಗೆ. ಪ್ರಿಯ ಯೇಸು ರಾಜ ನಿಮಗೆ, ಪವಿತ್ರಾತ್ಮ ದೇವಾ ನಿಮಗೆ. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ, 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 ಆರಾಧನೆ. ಪ್ರಿಯ ಯೇಸು ರಾಜ ನಿಮಗೆ, ಪವಿತ್ರಾತ್ಮ ದೇವಾ ನಿಮಗೆ. ಪ್ರಿಯ ಯೇಸು ರಾಜ ನಿಮಗೆ, ಪವಿತ್ರಾತ್ಮ ದೇವಾ ನಿಮಗೆ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಸ್ತುತಿಸುತ್ತೇವೆ ಡ್ಯಾಡಿ. ನಿನ್ನ ನಾಮವನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ, ನಿನ್ನನ್ನೇ ಆರಾಧಿಸುತ್ತೇವೆ. ಓ ಸ್ತುತಿಗೆ ಯೋಗ್ಯನಾದ ದೇವರೇ,
ಘನತೆಗೆ ಗೌರವಕ್ಕೆ ಆರಾಧನೆಗೆ ಅರ್ಹನಾದ ತಂದೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಹೌದು ಡ್ಯಾಡಿ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ. ಹೌದು, ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಕನಿಕರ ಉಳ್ಳವನೇ, ಮನ ಮರುಗುವ ದೇವನೇ. ಕನಿಕರ ಉಳ್ಳವನೇ, ಮನ ಮರುಗುವ ದೇವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿರುವವನೇ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ, ಯೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸೃಷ್ಟಿಗಿಂತ ಮೊದಲೇ ನೀನು ನನಗಾಗಿ ಜಡಿಯಲ್ಪಟ್ಟೆ. ಸೃಷ್ಟಿಗಿಂತ ಮೊದಲೇ ನೀನು ನನಗಾಗಿ ಜಡಿಯಲ್ಪಟ್ಟೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ದಿನವೆಲ್ಲ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ. ಕಷ್ಟದಿ ಕರೆಯುವ ಕೂಗನ್ನು ಕೇಳಿ
ಬಿಡುಗಡೆ ಕೊಡುವವನೇ, ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ ನನ್ನ ಜೀವಂತ ದಿನವೆಲ್ಲ, 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 ನನ್ನ ಜೀವಂತ ದಿನವೆಲ್ಲ. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಡ್ಯಾಡಿ. ನನ್ನ ಜೀವಂತ ದಿನವೆಲ್ಲ ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನೇ ಮಹಿಮೆ ಪಡಿಸುವೆ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, ನಿನ್ನನ್ನೇ ಮಹಿಮೆ ಪಡಿಸುವೆ ಡ್ಯಾಡಿ. ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶ್ರಯವಾದವನೇ, ಸೈನ್ಯಗಳ ಕರ್ತನೆ, ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ, ಇಕ್ಕಟ್ಟಿನ ವೇಳೆಯಲ್ಲಿ ಎಸ್ ಫಾದರ್ ಗಾಡ್ ಶ್ರೇಷ್ಠ ಸಹಾಯ ನೀನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ, ಯಜ್ಞದ ಕುರಿ ಮರಿಯೇ ನಿಮಗೆ ಆರಾಧನೆ, ಜೊತೆ ಇದ್ದು ಬಲಪಡಿಸಿರುವೆ, ಕಾಪಾಡಿ ನಡೆಸಿರುವೆ. ಹೌದು ಡ್ಯಾಡಿ, ಜೊತೆ ಇದ್ದು ಬಲಪಡಿಸಿರುವೆ, ಕಾಪಾಡಿ ನಡೆಸಿರುವೆ, ಕೇಡೇನು ಆಗದಂತೆ ಸೇರಿಸುವೆ ಪರಲೋಕ, ಕೇಡೇನು ಆಗದಂತೆ ಸೇರಿಸುವೆ ಪರಲೋಕ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಎಸ್ ಡ್ಯಾಡಿ, ಯಜ್ಞದ ಕುರಿ ಮರಿಯೇ ನಿಮಗೆ ಆರಾಧನೆ, ಉರಿಯುವ ಅಗ್ನಿ ಆವಿಗೆ ನನ್ನನ್ನೇನು ಮಾಡಲಾರದು, ಉರಿಯುವ ಅಗ್ನಿ ಆವಿಗೆ ನನ್ನನ್ನೇನು ಮಾಡಲಾರದು, ಆರಾಧಿಸುವ ಕರ್ತನೇ ಹೇಗೂ ಕಾಪಾಡುವೆ, ನಾವು ಆರಾಧಿಸುವ ಕರ್ತನೇ ಹೇಗೂ ಕಾಪಾಡುವೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ,
ನಿಮಗೆ ಆರಾಧನೆ. ಯಜ್ಞದ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿ ಮರಿಯೇ ನಿಮಗೆ ಆರಾಧನೆ. ಆಶ್ರಯವಾದವನೇ ಸೈನ್ಯಗಳ ಕರ್ತನೇ, ನನ್ನ ಆಶ್ರಯವಾದವನೇ ಸೈನ್ಯಗಳ ಕರ್ತನೇ. ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ. ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿ ಮರಿಯೇ ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿ ಮರಿಯೇ ನಿಮಗೆ ಆರಾಧನೆ. ಕರಗಳನ್ನು ಚಾಚಿ ಹೇಳೋಣ, ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ಡ್ಯಾಡಿ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿ ಮರಿಯೇ ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ ನಿಮಗೆ ಆರಾಧನೆ. ಯಜ್ಞದ ಕುರಿ ಮರಿಯೇ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಲೆಲೂಯ. ಒಂದೆರಡು ನಿಮಿಷ ಹಾಗೆ ಡ್ಯಾಡಿ ಜೊತೆಲಿ ಮಾತಾಡುವ. ಹೋ ಹಾಲೆಲೂಯ. ಉನ್ನತನಾದ ದೇವರೇ, ಸರ್ವಶಕ್ತನೇ, ಸಾರ್ವಭೌಮನೇ, ನಿತ್ಯನಾದ ತಂದೆಯೇ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನೇ, ನಿಮಗೆ ವಂದನೆ, ವಂದನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಲೆಲೂಯ. ಕೃಪಾ ಸಂಪನ್ನನೇ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ವಂದನೆ, ಥ್ಯಾಂಕ್ ಯು, ವಂದನೆ, ನಿಮಗೆ ವಂದನೆ. ಹಾಲೆಲೂಯ. ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆಯು ಆಧಾರವಾಯಿತಯ್ಯ. ಹೌದು ಡ್ಯಾಡಿ. ನನ್ನ ಕಾಲು ಜಾರಿದಾಗಲೆಲ್ಲ ನಿನ್ನ ಕೃಪೆಯು ಆಧಾರವಾಯಿತಯ್ಯ. ಚಿಂತೆಯು ಹೆಚ್ಚಾದಾಗ ನಿನ್ನ ಹಸ್ತವು ಅಪ್ಪಿತಯ್ಯ. ಚಿಂತೆಯು ಹೆಚ್ಚಾದಾಗ ನಿನ್ನ ಹಸ್ತವು ಅಪ್ಪಿತಯ್ಯ.
ಅಪ್ಪಿತಯ್ಯ. ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ನಿನ್ನನ್ನೇ ಕೂಗಿದೆನು, ನನ್ನನ್ನು ಬಲಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನ ದಯೆಯಿಂದ ದೃಢವಾಗಿ ನಿಲ್ಲುವೆನು. ನಿನ್ನ ಬಿಟ್ಟು ಆಗಲಿ ಬಹಳ ಸೊರಗಿ ಹೋದೆ. ನಿನ್ನ ದಯೆಯಿಂದ ದೃಢವಾಗಿ ನಿಲ್ಲುವೆನು. ನಿನ್ನ ಆಗಲಿ ಬಹಳ ಸೊರಗಿ ಹೋದೆ. ಕೊಳಕಿನ ವಸ್ತ್ರ ನೀಗಿ ಹರುಷದಿ ಅಲಂಕರಿಸಿದೆ. ನನ್ನ ಕೊಳಕಿನ ವಸ್ತ್ರ ನೀಗಿ ಹರುಷದಿ ಅಲಂಕರಿಸಿದೆ. ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ನಿನ್ನನ್ನೇ ಕೂಗಿದೆನು, ನನ್ನನ್ನು ಬಲಪಡಿಸಿದೆ. ನಿನ್ನನ್ನೇ ಕೂಗಿದೆನು. ಹೌದು ಡ್ಯಾಡಿ, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನಿಂದ ನಾನೊಂದು ಸೇನೆಯ ಹಾಯುವೆನು. ನಿನ್ನ ಬಲದಿಂದ ದುರ್ಗವ ದಾಟುವೆನು. ನಿನ್ನಿಂದ ನಾನೊಂದು ಸೇನೆಯ ಹಾಯುವೆನು. ನಿನ್ನ ಬಲದಿಂದ ದುರ್ಗವ ದಾಟುವೆನು. ಬಲದಿಂದ ನನ್ನಡು ಕಟ್ಟಿ ಜಿಂಕೆಯ ಕಾಲ್ಗಳ ತಂದೆ. ಹೌದು ರಾಜ, ಬಲದಿಂದ ನನ್ನಡು ಕಟ್ಟಿ ಜಿಂಕೆಯ ಕಾಲ್ಗಳ ತಂದೆ. ನಿನ್ನನ್ನೇ ಹೊಗಳುವೆನು. ಹೌದು ಫಾದರ್ ಗಾಡ್, ಕೈ ಹಿಡಿದು ಎತ್ತಿರುವೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನ ಪಾದದಿ ಹರ್ಷಿಸಿ ಕೊಂಡಾಡುವೆ. ನಿನ್ನ ನಾಮದಿ ಜಯದ ಧ್ವಜವೆತ್ತುವೆ. ನಿನ್ನ ಪಾದದಿ ಹರ್ಷಿಸಿ ಕೊಂಡಾಡುವೆ. ನಿನ್ನ ನಾಮದಿ ಜಯದ ಧ್ವಜವೆತ್ತುವೆ. ಕರ್ತನೆ ರಕ್ಷಕನೇ, ಕೈ ಬಿಡದ ದೇವನೇ. ನನ್ನ ಕರ್ತನೆ ರಕ್ಷಕನೇ, ನನ್ನ ಕೈ ಬಿಡದ
ದೇವನೇ ಕರ್ತನೇ. ನಿನ್ನನ್ನೇ ಹೊಗಳುವೆನು, ಕೈ ಹಿಡಿದು ಎತ್ತಿರುವೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ನಿನ್ನನ್ನೇ ಕೂಗಿದೆನು, ನೀ ನನ್ನನ್ನು ಗುಣಪಡಿಸಿದೆ. ಥ್ಯಾಂಕ್ ಯು ಲೋ. ನಿನ್ನನ್ನು ಕೂಗಿದಾಗೆಲ್ಲ ಬಂದು ಸಹಾಯ ಮಾಡುವ ದೇವರೇ, ಕಷ್ಟ ನೀಗಿಸುವ ಆತನೇ, ಕಣ್ಣೀರೊರೆಸುವ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಮ್ಮನ್ನು ಬಲಪಡಿಸಿರುವ ಆತನೇ, ಸೇನೆಯನ್ನೇ ಹಾಯುವಂತೆ, ದುರ್ಗವನ್ನು ದಾಟುವಂತೆ ನಮಗೆ ಉನ್ನತ ಬಲ ಕೊಟ್ಟಿದ್ದೀರಿಯಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಮಸ್ಯೆಗಳನ್ನು ಗೆಲ್ಲುವಂತೆ ಬಲ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಹೋರಾಟಗಳನ್ನು ಜಯಿಸುವಂತೆ ಬಲ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. Hallelujah. Thank you. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿ, ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್, ವಿ ಲವ್ ಯು ಫಾದರ್ ಗಾಡ್, ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ಹಲ್ಲೆಲೂಯಾ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಕೃಪಾ ಸಂಪನ್ನನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಕರ್ತನೆ, ನಿನ್ನೊಬ್ಬನೇ ಸ್ತುತಿಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು. ಎಲ್ಲ ಮಹಿಮೆ, ಸ್ತುತಿ, ಸ್ತೋತ್ರ, ಆರಾಧನೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಆಮೆನ್. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಯಾರೆಲ್ಲ ರಕ್ಷಣೆ ಮಾರ್ಗಕ್ಕೆ ಬರ್ತಾರೋ ಅವರೆಲ್ಲ ಸಭೆಗೆ ಸೇರಿಸಲ್ಪಟ್ಟರು. ಹಲ್ಲೆಲೂಯಾ. ಪ್ರಿಯರೇ, ಸಭೆಯಾಗಿ ಕೂಡಿಕೊಳ್ಳುವುದರಲ್ಲಿ ಇರುವ ಆಶೀರ್ವಾದಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮೊಬ್ಬೊಬ್ಬರನ್ನು ಹಾಗೆ ಇಂಡಿವಿಜುವಲ್ ಆಗಿ ಬಿಟ್ಟಿಲ್ಲ. ರಕ್ಷಣೆ ಹೊಂದಿದ ಮೇಲೆ ಒಂದು ಸಭೆಯಲ್ಲಿ ಸೇರಿಸಿದ್ದಾರೆ. ನಾವು ಧ್ಯಾನ ಮಾಡಿದೆವು, ನಾವೆಲ್ಲ ಒಂದೊಂದು ಅಂಗಾಂಗ ಇದ್ದ ಹಾಗೆ, ಒಂದು ದೇಹದಲ್ಲಿರುವ ವಿವಿಧ ಅಂಗಗಳು ಇದ್ದ ಹಾಗೆ. ನಾವು ಸೆಪ್ರೇಟಾಗಿ ನಾವು ಫಂಕ್ಷನ್ ಆಗಲಿಕ್ಕೆ ಆಗೋದಿಲ್ಲ. ದೇಹವನ್ನು ಬಿಟ್ಟು ಈ ಕೈ ಕೆಲಸ ಮಾಡೋಕ್ಕಾಗಲ್ಲ. ದೇಹದಿಂದ ಸೆಪ್ರೇಟಾಗಿ ಈ ಕಣ್ಣು ಕೆಲಸ ಮಾಡೋಕ್ಕಾಗಲ್ಲ, ಬಾಯಿ ಕೆಲಸ ಮಾಡೋಕ್ಕಾಗಲ್ಲ, ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ದೇಹದೊಂದಿಗೆ ಜೋಡಣೆಯಾಗಿ ಕ್ರಿಸ್ತನನ್ನು ಶಿರಸ್ಸಾಗಿ ಹೊಂದ್ಕೊಂಡಿರಬೇಕು. ಸಭೆಯಲ್ಲಿ ಇದ್ದರೆ ಮಾತ್ರ ಆತ್ಮಿಕ ಉಳಿಗಾಲ ನಿಮಗಿರೋದು. ಹಲ್ಲೆಲೂಯಾ. ಅದರಿಂದಾಗಿ ಸ್ಥಳೀಯ ಸಭೆಯನ್ನು ಯಾವ ಕಾರಣಕ್ಕೂ ಅಸಡ್ಡೆ ಮಾಡಬೇಡ್ರಿ. ಹಲ್ಲೆಲೂಯಾ. ನಿಮಗಂತ ದೇವರು ಏರ್ಪಡಿಸಿರುವಂಥ ಒಂದು ಸ್ಥಳೀಯ ಸಭೆಯಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸ್ಕೊಳ್ರಿ. ನಿಮ್ಮ ಕರ್ತವ್ಯ ನಿರ್ವಹಿಸಿ. ಅದು ಮಾತ್ರ ಅಲ್ಲ, ಪ್ರತಿಯೊಂದು ಅಂಗಾಂಗಕ್ಕೂ ಜವಾಬ್ದಾರಿಕೆ ಇದೆ. ಪ್ರತಿಯೊಂದು ಅಂಗಾಂಗಕ್ಕೂ ಜವಾಬ್ದಾರಿಕೆ ಇದೆ. ಕೈ ತನ್ನ ಕೆಲಸನ ಮಾಡಬೇಕು, ಆಗ ಮಾತ್ರ ದೇಹಕ್ಕೆ ಪ್ರಯೋಜನ ಆಗ್ತದೆ. ದೇಹ ಮುಂದೆ ಸಾಗಲಿಕ್ಕೆ, ಅಭಿವೃದ್ಧಿಯೆಡೆಗೆ ಸಾಗಲಿಕ್ಕೆ ಆಗ್ತದೆ. ಕಾಲು ತನ್ನ ಕೆಲಸವನ್ನು ಮಾಡಬೇಕು, ಬಾಯಿ ತನ್ನ ಕೆಲಸವನ್ನು ಮಾಡಬೇಕು, ಕಣ್ಣು ತನ್ನ ಕೆಲಸವನ್ನು ಮಾಡಬೇಕು. ಹಾಗೆ ನಮ್ಮೊಬ್ಬೊಬ್ಬರದ್ದು ಸಹ ನಮ್ಮದೇ ಆದಂತಹ ಜವಾಬ್ದಾರಿಕೆಗಳಿವೆ. ಆ ಜವಾಬ್ದಾರಿಕೆಗಳನ್ನು ಮರೆತು ಬಿಡಬಾರ್ದು. ದೇವರ ಸಮ್ಮುಖದಲ್ಲಿ ಕಾದಿದ್ದು ಸಭೆಯಾಗಿ ದೇವರ ಸೇವಕರ ಅನ್ಯೋನ್ಯತೆಯೊಂದಿಗೆ, ಸಭೆ ಅನ್ಯೋನ್ಯತೆಯೊಂದಿಗಿದ್ದು ನಮ್ಮ ಜವಾಬ್ದಾರಿಕೆಯನ್ನು ನಾವು ನಿರ್ವಹಿಸಬೇಕು. ಹಲ್ಲೆಲೂಯಾ.
ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಇವತ್ತಿನ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಲೂಕನ ಸುವಾರ್ತೆ 13ನೇ ಅಧ್ಯಾಯ 6ನೇ ವಚನ. ಲೂಕ 13:6. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬಾನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದನು. ಹಾಲೆಲೂಯಾ. ಸಾಕು. ತನ್ನ ದ್ರಾಕ್ಷಿ ತೋಟದಲ್ಲಿ ಅಂಜೂರದ ಗಿಡವನ್ನು ನೆಡೆಸಿದನು. ಈ ನಾಟಿ ಮಾಡಿಸುವವರು ಯಾರು ಅಂತ ಹೇಳಿದ್ರೆ ಯಜಮಾನನೇ ನಾಟಿ ಮಾಡ್ತಾನೆ. ಹಾಲೆಲೂಯಾ. ಇವತ್ತು ನಮ್ಮ ಧ್ಯಾನದ ಅಂಶ ಏನಂತ ಹೇಳಿದ್ರೆ, ನಮಗಾಗಿ ಏರ್ಪಡಿಸಿರುವಂತಹ ಆ ನಾಟಿ ಸ್ಥಳ, ನೆಡಲ್ಪಡಬೇಕಾದಂತಹ ಆ ಸ್ಥಳೀಯ ಸಭೆ ಯಾವುದು ಅಂತ ಹೇಳಿ ನಮಗೊಬ್ಬೊಬ್ಬರಿಗೂ ಸ್ಪಷ್ಟತೆ ಇರಬೇಕು. ಹಾಲೆಲೂಯಾ. ನೋಡಿ, ದೇವರು ತನ್ನ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದಂಥ ಸ್ಥಳವನ್ನು ಏರ್ಪಡಿಸಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇಲ್ಲಿ ಬೆಳೆಯುವ ಮರ, ನಮ್ಮ ಒಣ ಭೂಮಿಯಲ್ಲಿ ಬೆಳೆಯುವಂಥ ಮರ ಶೀತ ಪ್ರದೇಶದಲ್ಲಿ ಬೆಳೆಯೋದಿಲ್ಲ. ಇಲ್ಲಿ ಫಲ ಕೊಡುವುದು, ಅಲ್ಲಿ ಫಲ ಕೊಡುವುದಿಲ್ಲ. ಈಗ ಊಟಿಯಲ್ಲಿ ಟೀ ಸೊಪ್ಪು ಬೆಳೀತಾರೆ. ಅದನ್ನು ಇಲ್ಲಿ ಹಾಕಿದ್ರೆ ಬರೋದಿಲ್ಲ. ಅದು ಮಣ್ಣೆ, ಇದು ಮಣ್ಣೆ. ಆದರೆ ಅದಕ್ಕಾಗಿ ದೇವರು ಒಳ್ಳೆ ಒಂದು ವಾತಾವರಣವನ್ನು ಏರ್ಪಡಿಸಿದ್ದಾನೆ ಅದು ಬೆಳೀಲಿಕ್ಕೆ. ಇಲ್ಲಿರುವಂತಹ ಮಾವನ್ನು ತಗೊಂಡೋಗಿ, ಮಾವಿನ ಗಿಡವನ್ನು ನೀವು ಇರುವಂಥ ಶೀತ ಪ್ರದೇಶದಲ್ಲಿ, ಊಟಿಯಲ್ಲೇ ಆಗಲಿ ಅಥವಾ ಇನ್ನೂ ಶೀತ ಪ್ರದೇಶದಲ್ಲಿ ಹಾಕಿದ್ರೆ ಅಲ್ಲಿ ಮಾವು ಬೆಳೆಯೋದಿಲ್ಲ. ಯಾಕಂದರೆ ಇದು ಒಣಭೂಮಿಯಲ್ಲಿ ಉಷ್ಣ ಪ್ರದೇಶದಲ್ಲಿ ಬೆಳೆಯುವಂಥದ್ದು. ಇದು ಮಣ್ಣೆ, ಅದು ಮಣ್ಣೆ. ಯಾಕೆ ಇದು ಇಲ್ಲಿ, ಅದು ಅಲ್ಲಿ? ದೇವರು ಪ್ರತಿಯೊಂದಕ್ಕೂ ಅದರದೇ ಆದಂತಹ ಸರಿಯಾದ ಸ್ಥಳವನ್ನು ಗೊತ್ತು ಮಾಡಿ ಅಲ್ಲಿ ಅದನ್ನು ಬೆಳೀಲಿಕ್ಕೆ ನಾಟಿ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾಗಿ ಬೆಳೆಯುವಂತಹ ವಿಧಾನ ಬೇರೆ, ಭತ್ತ ಬೆಳೆಯುವ ವಿಧಾನ ಬೇರೆ. ಭತ್ತಕ್ಕೆ ನೀರು ಬಿಡುವ ಹಾಗೆ ರಾಗಿಗೆ ನೀರು ಬಿಟ್ಟರೆ ಎಲ್ಲ ಕೊಳೆತು ಹೋಗಿಬಿಡ್ತದೆ. ದೇವರು ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದಾನೆ. ಅದೇ ರೀತಿ ನಮ್ಮೊಬ್ಬೊಬ್ಬರನ್ನು ರಕ್ಷಣೆ ಹೊಂದ ಪ್ರತಿಯೊಬ್ಬರನ್ನು ದೇವರೇ ಸರಿಯಾದ ಸಭೆಯಲ್ಲಿ, ಸರಿಯಾದ ಸ್ಥಳದಲ್ಲಿ ನಾಟಿ ಮಾಡ್ತಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ದೇವರು ನಮ್ಮನ್ನು ನಾಟಿ ಮಾಡ್ತಾರೋ ಅಲ್ಲಿ ನಾವು ಬೇರೂರಿ ನಿಂತರೆ ಮಾತ್ರ ಫಲ ಕೊಡಲಿಕ್ಕೆ ಆಗುತ್ತೆ. ನಾವಲ್ಲಿ ಬೇರೂರಲಿಲ್ಲ ಅಂದರೆ ನಾವು ಫಲ ಕೊಡಲಿಕ್ಕೆ ಆಗೋದಿಲ್ಲ. ಪ್ರಿಯರೇ, ಯಾವ ಸಭೆಯಲ್ಲಿ ದೇವರು ನಮ್ಮನ್ನು ಆತ್ಮಿಕವಾಗಿ ಬೆಳೀಲಿಕ್ಕೆ, ತನ್ನ ಯೋಜನೆ ನೆರವೇರಿಸಲಿಕ್ಕಾಗಿ ಇಟ್ಟಿದ್ದಾನೋ ಅದನ್ನು ನೀವು ಸ್ಪಷ್ಟವಾಗಿ ಗ್ರಹಿಸಿರಿ. ಅಲ್ಲಿ ನೀವು ಬೆಳೀಲಿಕ್ಕೆ ಸಾಧ್ಯ. ಎಲ್ಲಿ ನಾಟಿ ಮಾಡಿದಾನೋ ಅಲ್ಲೇ ನೀವು ಬೇರೂರಿ ಬೆಳಿಬೇಕು. ಕೆಲವು ಸಂದರ್ಭಗಳಲ್ಲಿ ಕೆಲವರು ಯೋಚನೆ ಮಾಡ್ತಾರೆ, ಆ ಸಭೆ ಚೆನ್ನಾಗಿದೆ, ಈ ಸಭೆ ಚೆನ್ನಾಗಿದೆ, ಎಲ್ಲವೂ ಕರ್ತನ ಸಭೆನೇ. ಹೌದು, ಅದು ಅವರಿಗೆ, ಇದು ನಿಮಗೆ. ಅದೇನು ಕೆಟ್ಟ ಸಭೆ ಅಲ್ಲ. ಬೆಂಗಳೂರಿನಲ್ಲಿರುವ ಸಭೆ ಕೆಟ್ಟ ಸಭೆ, ಮೈಸೂರಿನಲ್ಲಿರುವ ಸಭೆ ಒಳ್ಳೆಯ ಸಭೆ, ಹಿಂಗೆಲ್ಲ ಇಲ್ಲ. ಅಲ್ಲಿ ಅವರಿಗೆ ಅದನ್ನು ಏರ್ಪಾಡು ಮಾಡಿದ್ದಾನೆ, ಇಲ್ಲಿ ನಿಮಗೆ ಏರ್ಪಾಡು ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಿಮ್ಮ ಪಕ್ಕದ ಬೀದಿಯಲ್ಲೇ ಒಂದು ಸಭೆ ಇರಬಹುದು, ಆದರೆ ದೇವರು ನಿಮ್ಮನ್ನು ಎಲ್ಲಿ ನಾಟಿ ಮಾಡಿದ್ದಾನೆ, ನೀವು ಬೆಳೀಲಿಕ್ಕೆ ಎಲ್ಲಿ ನಾಟಿ ಮಾಡಿದ್ದಾನೆ, ಅದು ಬಹಳ ಪ್ರಾಮುಖ್ಯ. ಅಲ್ಲಿ ನಾವು ಬೇರೂರಿ ನಾವು ನಿಂತರೆ ನಾವು ಫಲ ಕೊಡಲಿಕ್ಕೆ ಸಾಧ್ಯ. ಒಂದು ಉದಾಹರಣೆಗೆ, ಒಂದು ಭತ್ತದ ಪೈರನ್ನು ನಾಟಿ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಒಂದು ವಾರ ಆದಮೇಲೆ, ಆ ಪಾತಿಯಲ್ಲಿ ಚೆನ್ನಾಗಿ ನೀರಿದೆ ಅಂತ ಹೇಳಿ ಕಿತ್ಕೊಂಡು ಹೋಗಿ ಅಲ್ಲಿ ನೆಡುವುದು. ಆಮೇಲೆ ಇನ್ನೊಂದು ವಾರ ಆದಮೇಲೆ, ಆ ಕಡೆ ಪಾತಿಯಲ್ಲಿ ಗೊಬ್ಬರ ಚೆನ್ನಾಗಿದೆ ಅಂತ ಕಿತ್ಕೊಂಡೋಗಿ ಅಲ್ಲಿ ನೆಡುವುದು. ಈ ರೀತಿ ಕಿತ್ತು ನೆಡ್ತಾ ಇದ್ದರೆ ಅದು ಯಾವತ್ತೂ ಬೆಳೀಲಿಕ್ಕೆ ಆಗೋದಿಲ್ಲ. ಅದು ಒಂದು ಜಾಗದಲ್ಲಿ ಬೇರೂರಬೇಕು. ನಮ್ಮೊಬ್ಬೊಬ್ಬರಿಗೂ ಸಹ ನಮಗಂತಹ ಬೇರೂರಿರುವ ಒಂದು ಸ್ಥಳೀಯ ಸಭೆ ಕಡ್ಡಾಯವಾಗಿ ಬೇಕು. ಇಲ್ಲೊಂದು ವಾರ, ಅಲ್ಲೊಂದು ವಾರ, ಇಲ್ಲೊಂದು ವಾರ ಈ ರೀತಿ ಸುತ್ತಾ ಇದ್ದರೆ ನಾವು ಬೆಳೀಲಿಕ್ಕೆ ಆಗೋದಿಲ್ಲ. ಆ ಪೈರು ಬೆಳೆಯೋದಿಲ್ಲ, ಫಲನೂ ಕೊಡೋದಿಲ್ಲ.
ಕೊನೆಗೆ ಒಣಗಿ ಹೋಗ್ತದೆ. ಅನೇಕರಿಗೆ ತಮ್ಮ ಸ್ಥಳೀಯ ಸಭೆಯ ಪ್ರಾಮುಖ್ಯತೆ ಗೊತ್ತಿಲ್ಲ. ಇಲ್ಲೊಂದು ವಾರ, ಅಲ್ಲೊಂದು ವಾರ, ಅಲ್ಲೊಂದು ವಾರ ಈ ರೀತಿಯಾಗಿ ರೌಂಡ್ ಹೊಡಿತಾ ಇರ್ತಾರೆ. ಎಲ್ಲೂ ಕೂಡ ನೆಲೆಯಾಗಿ ನಿಲ್ಲೋದಿಲ್ಲ. ಆಗ ಅವರು ಹೇಗೆ ತಾನೇ ಕರ್ತನಲ್ಲಿ ಬೆಳೀಲಿಕ್ಕೆ ಸಾಧ್ಯ? ನಿಮಗಾಗಿ ದೇವರು ಏರ್ಪಡಿಸಿರುವಂತಹ ಸ್ಥಳ, ದೇವರೇ ಯಜಮಾನನೇ ದ್ರಾಕ್ಷಿ ತೋಟದಲ್ಲಿ ಅಂಜೂರದ ಮರವನ್ನು ನಡೆಸಿದ್ದಾನೆ. ದೇವರೇ ನಿಮ್ಮನ್ನು ಈ ಸಭೆಯಲ್ಲಿ ಇಟ್ಟಿದ್ದಾನೆ. ದೇವರೇ ನಿಮಗೆ ಈ ಸ್ಥಳೀಯ ಸಭೆಯನ್ನು, ಈ ಸ್ಥಳೀಯ ಸಭಾಪಾಲಕರನ್ನು ಕೊಟ್ಟಿದ್ದಾನೆ. ಅಲ್ಲಿ ನಾವು ಬೇರೂರಿ ನಿಲ್ಲುವಾಗ, ಅಲ್ಲಿ ನಾವು ನೆಲೆಯಾಗಿ ನಿಲ್ಲುವಾಗ, ಅಲ್ಲಿ ನಾವು ದೃಢವಾಗಿ ನಿಲ್ಲುವಾಗ ನಾವು ಆತ್ಮಿಕವಾಗಿ ಬೆಳೀಲಿಕ್ಕೆ, ಫಲ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲಸದ ನಿಮಿತ್ತ, ಡ್ಯೂಟಿ ನಿಮಿತ್ತ ನೀವು ಬೇರೆ ಊರುಗಳಿಗೆ ಹೋದಾಗ ಅದನ್ನು ನಾನು ಹೇಳ್ತಾ ಇಲ್ಲ. ಅದಲ್ಲದೆ ಅದನ್ನು ಹೊರತುಪಡಿಸಿ, ಅದು ಅನಿವಾರ್ಯ ಸಂದರ್ಭಗಳಿಗೆ ಹಾಗೆ ಆಗ್ತದೆ. ಆದರೆ ನಾವು ನಮ್ಮ ರೆಗ್ಯುಲರ್ ಒಂದು ಪಾರ್ಟಿಸಿಪೇಷನ್, ನಮಗಂತ ಒಂದು ಸ್ಥಳೀಯ ಸಭೆಯನ್ನು ದೇವರು ಏರ್ಪಡಿಸಿದ್ದಾನಲ್ಲ, ಅದು ನಮಗಾಗಿಯೇ ದೇವರು ಏರ್ಪಡಿಸಿದಂತಹ ಒಂದು ಒಳ್ಳೆಯ ನೆಲ. ನಾವು ಬೇರೂರಿ ನಿಲ್ಲಲಿಕ್ಕೆ ದೇವರು ಏರ್ಪಡಿಸಿರುವಂತಹ ಒಳ್ಳೆಯ ನೆಲ ನಮ್ಮ ಮನೆ. ಅಲ್ಲಿ ನಾವು ಬೇರೂರಿ ನಿಲ್ಲಬೇಕು, ನಾವು ಸಕ್ರಿಯವಾಗಿ ನಾವು ಪಾಲ್ಗೊಳ್ಳಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದಿನ ಒಬ್ಬ ಸಹೋದರ ಹತ್ರ ನಾನು ಕೇಳಿದೆ, ಭಾನುವಾರ ನಿಮ್ಮ ಮುಖನೇ ಕಾಣಲಿಲ್ಲ, ನನಗೆ ಬರಲಿಲ್ವಾ ನೀವು ಅಂತ ಕೇಳಿದೆ. ಅವರು ಅಂತ ನಗಾಡ್ಬಿಟ್ಟು ಈ ರೀತಿ ಹೇಳಿದರು, ಲೇಟ್ ಆಯ್ತಲ್ಲ, ಅದರಿಂದ ಪಕ್ಕದ ಬೀದಿಲಿ ಒಂದು ಚರ್ಚ್ ಇತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟೆ ಅಂತ ಹೇಳಿದರು. ನಾನು ಅದು ಕೆಟ್ಟ ಸಭೆ ಅಂತ ಹೇಳ್ತಾ ಇಲ್ಲ, ಅದು ಒಳ್ಳೆ ಸಭೆನೇ. ಆದರೆ ನಿಮಗಾಗಿ ದೇವರು ಇಟ್ಟಿರುವಂಥದ್ದು ಅದು ಬೇರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮನೆಯಲ್ಲಿ ನೀವು ಪೋಷಿಸಲ್ಪಡಬೇಕು. ಅಪರೂಪಕ್ಕೆ ವಿಶೇಷ ಕೂಟಗಳು ಅಥವಾ ಬೇರೆ ಏನಾದರೂ ಇದ್ದ ಸಂದರ್ಭದಲ್ಲಿ ನೀವು ಹೋಗೋದು ತಪ್ಪಲ್ಲ. ಆದರೆ ನಮ್ಮ ಪೋಷಣೆ ಯಾವಾಗಲೂ ನಮ್ಮ ಮನೆಯಲ್ಲಿ ಆಗಬೇಕು. ಹೋಟೆಲ್ ಅಪರೂಪಕ್ಕೆ ಡೈಲಿ ಹೋಟೆಲ್ಲಿ ತಿಂತಾಯಿದ್ರೆ ನಿಮಗೆ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಪ್ರತಿದಿನ ಊಟ ಮಾಡುವುದು ಮನೆಯಲ್ಲಿ, ನಮ್ಮ ಮನೆಯಲ್ಲಿ. ನಮಗಾಗಿಯೇ ಸಿದ್ಧಪಡಿಸಿದ ಆಹಾರ ಸಿಗುವುದು ನಮ್ಮ ಮನೆಯಲ್ಲಿ. ನಿಮಗಾಗಿ ದೇವರು ಯಾವ ಸಭೆಯನ್ನು ಏರ್ಪಡಿಸಿದಾನೋ ಅಲ್ಲಿ ನಿಮಗಾಗಿಯೇ ದೇವರು ಆಹಾರವನ್ನು ಸಿದ್ಧಪಡಿಸ್ತಾನೆ. ಹಲ್ಲೆಲೂಯಾ. ಒಂದು ಸ್ವಂತ ಮನೆಯಲ್ಲಿ ನೋಡ್ರಿ, ಅಡುಗೆ ಮಾಡುವಾಗ ಅಮ್ಮ ಸಿದ್ಧಪಡಿಸ್ತಾರೆ ಅಥವಾ ಪತ್ನಿ ಸಿದ್ಧಪಡಿಸ್ತಾರಲ್ಲ, ಅದು ನಿಮಗೆ ತಕ್ಕ ಹಾಗೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ. ಖಾರ ಜಾಸ್ತಿ ಹಾಕಬೇಕಾ, ಕಡಿಮೆ ಹಾಕಬೇಕಾ, ಅಥವಾ ಯಾವ ತಿಂಡಿ ನೀವು ಇಷ್ಟಪಡ್ತೀರಿ. ಸೊ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿ, ನಿಮ್ಮ ಬಯಕೆಗೆ ತಕ್ಕ ಹಾಗೆ, ನಿಮ್ಮ ಪ್ರೋತ್ಸಾಹಕ್ಕೆ ತಕ್ಕ ಹಾಗೆ ನಿಮಗೋಸ್ಕರವೇ ಸಿದ್ಧಪಡಿಸಿದಂಥ ಆಹಾರ. ಹಲ್ಲೆಲೂಯಾ. ಅದರಿಂದ ನಾವು ಸ್ಥಳೀಯವಾಗಿ ಸಭೆಯಲ್ಲಿ ನೆಲೆಗೊಳ್ಳಬೇಕು ಮತ್ತು ಸ್ಥಳೀಯ ಸಭೆಯಲ್ಲಿ ಪೋಷಿಸಲ್ಪಡಬೇಕು. ಹಲ್ಲೆಲೂಯಾ. ನಮ್ಮ ರೆಗ್ಯುಲರ್ ಪೋಷಣೆ, ಆತ್ಮಿಕ ಪೋಷಣೆ ಅನ್ನುವುದು ನಮ್ಮ ಸ್ಥಳೀಯ ಸಭೆಯಲ್ಲಿ, ಸ್ಥಳೀಯ ಸಭೆಯ ಉಪದೇಶದಲ್ಲಿ ನಾವು ನೆಲೆಗೊಂಡಿರಬೇಕು. ಆಗ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸತ್ಯವೇದದಲ್ಲಿ ಸ್ಥಳೀಯ ಸಭೆ ಕೆಲವರನ್ನ ಗುರುತಿಸಿ ಇಂಥ ಸಭೆಯವರು ಅಂತ ಹೇಳಿ ಗುರುತಿಸುವುದನ್ನು ನಾವು ನೋಡ್ತೇವೆ. ಸುಮ್ಮನೆ ಎಲ್ಲ ದಿಕ್ಕಪಾಲಾಗಿ ಎಲ್ಲ ಸಭೆಯಲ್ಲೂ ಇದ್ದೀನಿ, ನೀವು ಯಾವ ಸಭೆಯವರು, ನಾನು ಎಲ್ಲ ಸಭೆಗೆ ಹೋಗ್ತೀನಿ, ಆ ರೀತಿ ಹೇಳಲಿಲ್ಲ. ನೀವು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 1ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 1ನೇ ವಚನ. ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಯಾರ್ಯಾರು? ಪ್ರವಾದಿಗಳು, ಬೋಧಕರು ಇದ್ದರು. ಯಾರ್ಯಾರಂದರೆ ಬಾರ್ನಬ, ನೀಗರನೆಂಬ ಸಿಮೆಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮೆನಹೇನ, ಸೌಲ, ಇವರೆಲ್ಲಿದ್ರು? ಅಂತ್ಯೋಕ್ಯದಲ್ಲಿ ಇದ್ದ ಸಭೆ, ಈಗಿರುವ ಸಿರಿಯಾದ ಅಂತ್ಯೋಕ್ಯ. ಆ ಸಭೆಯಲ್ಲಿ ಇದ್ರು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೌಲನು ಒರಿಜಿನಲಿ ತಾರ್ಸದಲ್ಲಿದ್ದಾನೆ. ನೀವು ಹಿಂದಿನ ಅಧ್ಯಾಯಗಳಲ್ಲಿ ಹೋದರೆ ಬರ್ನಬನು ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಅವರು ಎಲ್ಲರೂ ಸಹ ಈಗ ನಾವು ಓದಿದಂತಹ ಬಾರ್ನಬ, ನೀಗರನೆಂಬ ಸಿಮೆಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕುತಮ್ಮನಾದ ಮೆನಹೇನ, ಸೌಲ, ಇವರೆಲ್ಲ ಎಲ್ಲಿದ್ದರು ಅಂದರೆ ಅಂತ್ಯೋಕ್ಯದಲ್ಲಿದ್ದಂತಹ ಸಭೆಯಲ್ಲಿ ಇದ್ದರು. ಸೊ ಯು ಮಸ್ಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಮದರ್ ಚರ್ಚ್. ಹಲ್ಲೆಲೂಯಾ. ನಿಮ್ಮದು ಅಂತ ಹೇಳುವ ಒಂದು ಸ್ಥಳೀಯ ಸಭೆ ಅನ್ನುವುದು ಅವಶ್ಯ. ಅಲ್ಲಿ ನೀವು ವಾಕ್ಯದಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು, ಉಪದೇಶದಲ್ಲಿ ಬೆಳಿಬೇಕು. ಆಗ ನೀವು ಪರಿಣಾಮಕಾರಿಯಾದಂತಹ ಆತ್ಮಿಕ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಅದೇ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 17ನೇ ವಚನಕ್ಕೆ ಬನ್ನಿ. 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 20:17. ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ಎಲ್ಲಿಯ ಸಭೆ ಹಿರಿಯರನ್ನು? ಎಫೆಸದ ಸಭೆ ಹಿರಿಯರನ್ನು ಕರೆಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಪೌಲನು ತನ್ನ 3ನೇ ಪ್ರಯಾಣದಲ್ಲಿ ಹಿಂತಿರುಗಿ ಬರುವಾಗ ಎಫೆಸಕ್ಕೆ ಹೋಗೋದಿಲ್ಲ, ಅವನು ಮಿಲೇತಕ್ಕೆ ಬರ್ತಾನೆ. ಮಿಲೇತದಲ್ಲಿ ಇದ್ಕೊಂಡು ಎಫೆಸದಲ್ಲಿರುವಂತಹ ಸಭೆಯ ಹಿರಿಯರನ್ನ ಕರೆಸ್ತಾನೆ. ಹಾಗಾದರೆ ಮಿಲೇತದಲ್ಲಿರೋರು ಬೇರೆ, ಎಫೆಸದಲ್ಲಿರೋರು ಬೇರೆ. ಎಫೆಸದವರು ಎಫೆಸದಲ್ಲಿರುವಂಥ ಸಭೆಯವರು. ಹಲ್ಲೆಲೂಯಾ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನೀವು ಪ್ರಕಟಣೆ ಪುಸ್ತಕದಲ್ಲಿ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಓದಿದ್ರೆ, ಪ್ರಕಟಣೆ 2 ಮತ್ತು 3ನೇ ಅಧ್ಯಾಯದಲ್ಲಿ ನಾನು ವಚನ ಹೇಳ್ತೀನಿ, ಅದನ್ನು ಮಾತ್ರ ಓದಿ. 2ನೇ ಅಧ್ಯಾಯ 1ನೇ ವಚನ. ಪ್ರಕಟಣೆ 1ನೇ ಅಧ್ಯಾಯ 2ನೇ ಅಧ್ಯಾಯ 1ನೇ ವಚನ. 2ನೇ ಅಧ್ಯಾಯ 1ನೇ ವಚನ. ಎಫೆಸದಲ್ಲಿರುವ ಸಭೆಯ ದೂತನಿಗೆ. ಹಾಗೆ ಎಫೆಸದಲ್ಲಿರುವ ಸಭೆ. ಆಮೇಲೆ 8ನೇ ವಚನ, ಅದು 2ನೇ ಅಧ್ಯಾಯದ 8ನೇ ವಚನ. ಸ್ಮುರ್ನದಲ್ಲಿರುವ ಸಭೆಯ ದೂತನಿಗೆ ಬರೆ. ಸ್ಮುರ್ನದಲ್ಲಿರುವಂತಹ ಸಭೆ. 12ನೇ ವಚನ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಪೆರ್ಗಮದಲ್ಲಿರುವಂತಹ ಸಭೆ. 18ನೇ ವಚನ. ತುವತೈರದಲ್ಲಿರುವಂತಹ ಸಭೆ. ಆಮೇಲೆ 3ನೇ ಅಧ್ಯಾಯ 1ನೇ ವಚನ. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ. ಸಾರ್ದಿಸಿನಲ್ಲಿರುವಂತಹ ಸಭೆ. 7ನೇ ವಚನ. ಫಿಲದೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ. ಫಿಲದೆಲ್ಫಿಯಾದಲ್ಲಿರುವಂತಹ ಸಭೆ. ಆಮೇಲೆ 14ನೇ ವಚನ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ. ಲವೋದಿಕೀಯದಲ್ಲಿರುವಂತಹ ಸಭೆ. ಸೊ ಈ ರೀತಿಯಾಗಿ ಒಂದು ನಿರ್ದಿಷ್ಟ, ಇದೆಲ್ಲ ಸ್ಥಳಗಳು. ಆಗಿನ ಏಷ್ಯಾ ಮೈನರ್ನಲ್ಲಿದ್ದಂತಹ, ಅಂದರೆ ಈಗಿನ ಟರ್ಕಿಯ ಪಶ್ಚಿಮ ಭಾಗದಲ್ಲಿದ್ದಂತಹ ಸಭೆಗಳ ಒಂದು ಪಟ್ಟಿ ಇದು. ಅಲ್ಲಲ್ಲಿ ಸಭೆಗಳಲ್ಲಿ ಆ ಪ್ರಾಂತ್ಯದಲ್ಲಿ ದೇವರು ನೇಮಿಸಿದವರು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದರು. ಹಲ್ಲೆಲೂಯಾ. ಅಲ್ಲಿ ಬೇರೂರು ನಿಂತು ಅಲ್ಲಿನ ಉಪದೇಶದಲ್ಲಿ ಬೆಳೆದು ಮತ್ತು ಅಲ್ಲಿನ ಸಭೆಯ ಮೂಲಕ ದೇವರ ಯೋಜನೆಯನ್ನು ನೆರವೇರಿಸುವವರಾಗಿದ್ದರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮೊಬ್ಬೊಬ್ಬರನ್ನು ರಕ್ಷಣೆಗೆ ತಂದ ಕರ್ತನು ನಮಗಾಗಿ ಸ್ಥಳೀಯ ಸಭೆಯನ್ನು ಇಟ್ಟಿದ್ದಾರೆ. ಇನ್ನು ಯಾರಾದರೂ ಸ್ಥಳೀಯ ಸಭೆಯಲ್ಲಿ ಅಂಗವಾಗಿ ಇಲ್ಲದೆ ಹೋಗಿದರೆ ನೀವು ಬಹಳ ಗಂಭೀರವಾಗಿ ಇದನ್ನು ಆಲೋಚನೆ ಮಾಡಿ. ನಿಮಗೆ ಕಡ್ಡಾಯವಾಗಿ ಸ್ಥಳೀಯ ಸಭೆ ಬೇಕು. ನಿಮ್ಮ ಆತ್ಮಿಕ ಬೆಳವಣಿಗೆಗೆ, ಕರ್ತನ ಬರೋಣಕ್ಕೆ ಸಿದ್ಧತೆಗೆ ನಿಮಗೆ ಸ್ಥಳೀಯ ಸಭೆ ಬೇಕು. ನೀವು ದೇವರ ರಾಜ್ಯಕ್ಕೆ ಆಶೀರ್ವಾದವಾಗಿರುವಂತೆ, ದೇವರಿಗಾಗಿ ಕಾರ್ಯನಿರ್ವಹಿಸುವಂತೆ ನಿಮಗೊಂದು ಸ್ಥಳೀಯ ಸಭೆ ಕಡ್ಡಾಯವಾಗಿ ಬೇಕು. ದೇವರು ಪ್ರತಿಯೊಬ್ಬರನ್ನು ಸ್ಥಳೀಯ ಸಭೆಯಲ್ಲೇ ಇಟ್ಟಿದ್ದಾನೆ. ಆ ಸ್ಥಳೀಯ ಸಭೆಯಲ್ಲಿ ಬೇರೂರಿ ನಿಲ್ಲಿರಿ. ಕೆಲವರು ಬಂದರೂ ಬಾರ್ದಂಗೆ ಇರ್ತಾರೆ. ಎಲ್ಲೂ ಯಾವ ಒಂದು ಸ್ಥಳೀಯ ಸಭೆಯ ಪಾರ್ಟಿಸಿಪೇಷನ್ಲೂ ಇರೋದಿಲ್ಲ. ಮೆತ್ತಗೆ ಬಂದು ಹಿಂದೆ ಕೂತಿರೋದು, ಹಂಗೆ ಎದ್ದು ಹೋಗ್ಬಿಡೋದು. ಯಾವುದರಲ್ಲೂ ಕೂಡ ಇನ್ವಾಲ್ವ್ಮೆಂಟೇ ಇರೋದಿಲ್ಲ. ಪ್ರತಿ ಉಪವಾಸ ಪ್ರಾರ್ಥನೆಯ ನೀವು ಆ್ಯಕ್ಟಿವ್ ಆಗಿ ಪಾಲ್ಗೊಳ್ಳ್ರಿ. ನಿಮ್ಮ ಸಭೆ ಹಲ್ಲೆಲೂಯಾ. ಎಲ್ಲೋ ಪ್ರಾರ್ಥನೆ ಅಂತ ನೀವು ಹೋಗೋದು ಓಕೆ, ಪ್ರಾರ್ಥನೆಗಾಗಿ ಹುಡುಕಾಡಿ ಹೋಗೋದು ಅದೆಲ್ಲ ತಪ್ಪಲ್ಲ. ಆದರೆ ನಿಮ್ಮ ಸ್ಥಳೀಯ ಸಭೆಯಲ್ಲಿ ಇರುವಂಥ ಉಪವಾಸ ಪ್ರಾರ್ಥನೆ, ನಿಮ್ಮ ಸ್ಥಳೀಯ ಸಭೆಯಲ್ಲಿರುವಂಥ ಭಾನುವಾರ ಆರಾಧನೆ, ನಿಮ್ಮ ಸ್ಥಳೀಯ ಸಭೆಯಲ್ಲಿರುವಂತಹ ಯಾವುದೇ ಪ್ರಾರ್ಥನಾ ಕೂಟಗಳು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಯು. ನಿಮಗೆ ಬಹಳ ಪ್ರಾಮುಖ್ಯವಾದ, ಅದು ನಿಮಗಾಗಿ ಸಿದ್ಧಪಡಿಸಿದ್ದು. ಹಲ್ಲೆಲೂಯಾ. ಅದನ್ನು ಮಿಸ್ ಮಾಡಿಕೊಂಡ್ರೆ ನೀವು ದೊಡ್ಡ ನಷ್ಟದಲ್ಲಿ ಸಾಗ್ತಾ ಇದ್ದೀರಿ ಅಂತ ಅರ್ಥ. ಕೆಲವರು ಸ್ಥಳೀಯ ಸಭೆಯಲ್ಲಿ ಅದನ್ನು ವಿಶೇಷವಾಗಿ ನಮ್ಮ ಪಾಸ್ಟ್ ತಾನೆ, ನಮ್ಮ ಚರ್ಚ್ ತಾನೆ, ಒಂದು ವಿಶೇಷ ಮೀಟಿಂಗನ್ನು ಕೂಡ ಅಂದರೂ ಕೂಡ, ಏನಾದರೂ ಕೂಟ ಅಂದರೆ ಯಾರು ಬರ್ತಾರೆ, ಪಾಸ್ಟ್ ಯಾರು ಬರ್ತಾರೆ,
ಸೇವಕರು ಯಾರು ಬರ್ತಾರೆ? ಹೊರಗಿಂದ ಬರಬೇಕು ಅಂತಲೇ ಎದುರು ನೋಡ್ತಾ ಇದ್ದಾರೆ. ನೆವರ್ ಎಕ್ಸ್ಪೆಕ್ಟ್ ದ್ಯಾಟ್. ಅದನ್ನು ಆ ರೀತಿಯಾಗಿ ನೀವು ಎದುರು ನೋಡಬೇಡ್ರಿ. ನಿಮ್ಮ ಸ್ಥಳೀಯ ಸಭೆಯಲ್ಲಿ ನಿಮಗೆ ಕೊಟ್ಟಿರುವಂಥ ಸಭಾಪಾಲಕರ ಮೂಲಕವಾಗಿ ನಿಮಗೆ ಅಡಿಗೆಯನ್ನು ಸಿದ್ಧಪಡಿಸ್ತಾನೆ, ಆಹಾರವನ್ನು ಸಿದ್ಧಪಡಿಸ್ತಾನೆ, ವಾಕ್ಯವನ್ನು ಸಿದ್ಧಪಡಿಸ್ತಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ನಿಮಗೆ ಮಾತಾಡ್ತಾನೆ, ನಿಮಗೆ ಮಾರ್ಗದರ್ಶನ ಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಪಾಸ್ಟ್ರು ನಿಮಗಿಂತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ನಿಮ್ಮಷ್ಟು ಬುದ್ಧಿವಂತರಾಗಿ ಇಲ್ಲದೇ ಇರಬಹುದು. ಆದರೆ ದೇವರು ನಿಮಗೆ ಸಭಾಪಾಲಕನಾಗಿ ಇಟ್ಟಿದ್ದಾರೆ. ದೇವರ ಯೋಜನೆಗೆ ನಿಮ್ಮನ್ನು ಒಪ್ಪಿಸ್ಕೊಳ್ರಿ. ನಾನು ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ, ನಮ್ಮ ಪಾಸ್ಟ್ರ್ ಏನು ಓದಿಲ್ಲ. ಇದು ನಿಮ್ಮನ್ನು ದಿಕ್ಕು ತಪ್ಪಿಸ್ಬಿಡ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮಗೋಸ್ಕರ ಏರ್ಪಡಿಸಿರುವಂಥ ಸಭಾ ಪಾಲಕರಿಗೆ, ಸಭಾ ನಾಯಕರಿಗೆ ನಿಮ್ಮ ಪೂರ್ಣ ಸಹಕಾರವನ್ನು ಕೊಟ್ಟು ಕೊಡಲ್ಪಡುವ ಉಪದೇಶ, ಕೊಡಲ್ಪಡುವ ಮಾರ್ಗದರ್ಶನಕ್ಕೆ ನೀವು ಸಂಪೂರ್ಣವಾಗಿ ವಿಧೇಯರಾಗಿರಿ. ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಮೇಲೆ ಇರಲಿ, ನೀವು ಎಂಥ IAS ಆಫೀಸರ್ ಆಗಬೇಕಾದ್ರೆ ಇರಿ, ಅಥವಾ ಎಂತಹ ಒಂದು ಪದವಿಯಲ್ಲಿ ಬೇಕಾದರೆ ಇರಿ, ನಿಮ್ಮ ಸ್ಥಳೀಯ ಸಭೆಯಲ್ಲಿ ದೇವರು ನಿಮಗೆ ಕೊಟ್ಟಂತಹ ಒಂದು ಉಪದೇಶಕ್ಕೆ ನೀವು ವಿಧೇಯರಾಗಿ ನೀವು ತಗ್ಗಿ ಹೋಗಿ ದೇವರು ನಿಮ್ಮನ್ನು ಲಿಫ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಮೇಲೆತ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಸ್ಥಳೀಯ ಸಭೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಂತಹ ಬಾರ್ನಬ ಮತ್ತು ಸೌಲರನ್ನೇ ದೇವರು ಪ್ರತ್ಯೇಕಿಸಿ ಇಡೀ ಏಷ್ಯಾ ಮೈನರ್ಗೆ, ಅದು ಮಾತ್ರ ಅಲ್ಲ, ಪ್ರಪಂಚದ ವಿವಿಧ ಭಾಗಗಳಿಗೆ ಉತ್ತಮವಾಗಿ ಉಪಯೋಗ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳು 13, ಇಬ್ರಿ ಅಂತ ಹೇಳ್ಬಿಟ್ನಲ್ಲ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ 2ನೇ ವಚನ. ಅಪೊಸ್ತಲರ ಕೃತ್ಯಗಳು 13:2. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಸೊ ದೇವರು ಪ್ರಮೋಟ್ ಮಾಡ್ತಾ ಇದ್ದಾನೆ. ದೇವರು ಅವ್ರಿಗೆ ಒಂದು ಉನ್ನತಿಯನ್ನು ಕೊಡ್ತಾ ಇದ್ದಾನೆ. ಯಾವಾಗ ಅವರು ಸ್ಥಳೀಯ ಸಭೆಯಲ್ಲಿ ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ದೇವರ ಯೋಜನೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದ ಹಾಗೆ, ಸೊ ದೇವರು ಅವರ ಕುರಿತಾಗಿಟ್ಟಂಥ ಉದ್ದೇಶಗಳು ನೆರವೇರಿಸ್ತಾನೆ. ನೀವು ಸ್ಥಳೀಯ ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ. ನಿಮ್ಮನ್ನು ಕುರಿತು ದೇವರು ಇಟ್ಟಿರೋಂಥ ಉದ್ದೇಶ, ಯೋಜನೆಗಳನ್ನು ನೆರವೇರಿಸಲಿಕ್ಕೆ ದೇವರು ಬಾಗಿಲು ತೆರೀತಾನೆ. ಬಾರ್ನಬ ಸೌಲರನ್ನು ನಾನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ, ಮೋಸ ಹೋಗಿಬಿಡ್ಬೇಡ್ರಿ, ಹೊಸ ಒಡಂಬಡಿಕೆ ಸಭೆಯಲ್ಲೇ ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು ಅಂತ ವಾಕ್ಯ ಹೇಳ್ತದೆ. ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ದೇವರು ಯಾವ ಯೋಜನೆಗಾಗಿ ಕರೆದಿದ್ದಾರೋ ಆ ಯೋಜನೆಗೆ ಕಳುಹಿಸಿಕೊಟ್ರು. ನಿಮ್ಮ ಸ್ಥಳೀಯ ಸಭೆಯಿಂದ ನೀವು ಸೇವೆಗಾಗಿ ಕಳುಹಿಸಲ್ಪಡಬೇಕು. ಹಲ್ಲೆಲೂಯಾ. ನಿಮ್ಮ ಸ್ಥಳೀಯ ಸಭೆಯಿಂದ ನೀವು ಸೇವೆಗೆ ಪ್ರೋತ್ಸಾಹಿಸಲ್ಪಡಬೇಕು. ಹಲ್ಲೆಲೂಯಾ. ಅಷ್ಟರ ಮಟ್ಟಿಗೆ ನೀವು ಸ್ಥಳೀಯ ಸಭೆಯಲ್ಲಿ ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ನಿಮ್ಮನ್ನು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಳಿ. ಸ್ಥಳೀಯ ಸಭೆಯಿಂದ ಪೋಷಿಸಲ್ಪಡ್ರಿ. ಸ್ಥಳೀಯ ಸಭೆಯಿಂದ ನೀವು ಬಲ ಪಡ್ಕೊಳ್ರಿ, ಆತ್ಮಿಕ ಬಲ ಪಡ್ಕೊಳ್ಳಿ. ಹಲ್ಲೆಲೂಯಾ. ಒಳ್ಳೆ ಕ್ಯಾರೆಕ್ಟರ್ನಲ್ಲಿ ರೂಪಿಸಲ್ಪಡ್ರಿ, ಸನ್ಮಾರ್ಗದಲ್ಲಿ ರೂಪಿಸಲ್ಪಡ್ರಿ. ಕರ್ತನು ನಿಮ್ಮನ್ನು ಉತ್ತಮವಾಗಿ ಉಪಯೋಗ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ಥಳೀಯ ಸಭೆ ದೇವರ ಅನಾದಿ ಸಂಕಲ್ಪ. ಈ ಸ್ಥಳೀಯ ಸಭೆಯಲ್ಲಿ ನಾವು ಸಕ್ರಿಯವಾಗಿದ್ದರೆ ಮಾತ್ರ ಮುಂದೆ ಬರುವ ಕ್ರಿಸ್ತನ ಮೊದಲಗಿತ್ತಿಯಾದ ಯೂನಿವರ್ಸಲ್ ಚರ್ಚ್ ಒಂದು ಸಾರ್ವತ್ರಿಕವಾದ ಸಭೆಯಾಗಿ ನಾವು ಆತನ ಮುಂದೆ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ನಾವು ನಮ್ಮನ್ನು ಬಹಳ ಕ್ರಮಪಡಿಸಿಕೊಂಡು, ನಾವು ಬಹಳ ಒತ್ತು ಕೊಟ್ಟು ನಮ್ಮನ್ನು ಸ್ಥಳೀಯ ಸಭೆಯಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಿಸ್ಕೊಳ್ಳೋಣ, ತೊಡಗಿಸ್ಕೊಳ್ಳೋಣ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಸ್ಥಳೀಯ ಸಭೆಯ ಪ್ರಾಮುಖ್ಯತೆ ಕುರಿತಾಗಿ ನಮಗೆ ತಿಳಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನಾವು ಅಪೊಸ್ತಲರ ಕೃತ್ಯಗಳು ಮತ್ತು ಆದಿ ಸಭೆಯ ವಿಚಾರಗಳನ್ನು ನಾವು ಓದುವಾಗ
ಕರ್ತನೆ, ಅಲ್ಲಲ್ಲಿ ಸ್ಥಳೀಯ ಸಭೆಗಳನ್ನು ಏರ್ಪಡಿಸಿದೆ. ವಿಶ್ವಾಸಿಗಳು ತಮ್ಮ ಸ್ಥಳೀಯ ಸಭೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದರು. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ಇವತ್ತು ನಮಗೂ ಕೂಡ ಈ ಒಂದು ವಿಚಾರ ಸ್ಪಷ್ಟವಾಗಿರಲಿ ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಮಕ್ಕಳೆಲ್ಲರಿಗೂ ಈ ವಿಷಯ ಸ್ಪಷ್ಟವಾಗಿರಲಿ. ನೀನು ಎಲ್ಲಿ ಯಾವ ಸ್ಥಳೀಯ ಸಭೆಯಲ್ಲಿ ಕರ್ತನೆ ನೀನು ನಾಟಿ ಮಾಡಿದೆಯೋ ಅಲ್ಲಿ ಕರ್ತನೆ ಬೇರೂರಿ ನಿಲ್ಲಲಿಕ್ಕೆ ಸಹಾಯ ನೀಡು. ಆ ಸಭೆಗೆ 6 ತಿಂಗಳು, ಈ ಸಭೆಗೆ 6 ತಿಂಗಳು, ಈ ರೀತಿಯಾಗಿ ಯಾರು ಹೊಯ್ದಾಡಬಾರ್ದು ಸ್ವಾಮಿ. ಎಲ್ಲಿ ನೀನು ನಾಟಿ ಮಾಡಿದೆಯೋ ಆ ಸಭೆಯಲ್ಲಿ ಕರ್ತನೆ ಬೇರೂರಿ ನಿಂತು ಆ ಸಭಾ ಪಾಲಕರ ಮಾರ್ಗದರ್ಶನಕ್ಕೆ ವಿಧೇಯರಾಗಿ ಕರ್ತನೆ ಆ ಸಭೆಯ ಯೋಜನೆಯಲ್ಲಿ ಸಕ್ರಿಯವಾಗಿ ಪಾಲು ತಗೊಂಡು ಮತ್ತು ಆ ಸಭೆಯಿಂದ ಪೋಷಿಸಲ್ಪಟ್ಟು ಕರ್ತನೆ ನಿನ್ನ ಯೋಜನೆಯನ್ನು ನೆರವೇರಿಸುವವರಾಗಿರಬೇಕು ಸ್ವಾಮಿ. ಯಾರು ವಂಚನೆಗೆ ಒಳಗಾಗಬಾರ್ದಪ್ಪ, ಮೋಸ ಹೋಗಬಾರ್ದು ಸ್ವಾಮಿ. ಅಂತ್ಯಕಾಲದಲ್ಲಿ ಸೈತಾನನು ಹಲವಾರು ರೀತಿಯಲ್ಲಿ ತಪ್ಪಾದ ಉಪದೇಶಗಳನ್ನು ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಕರ್ತನೆ, ಮಕ್ಕಳು ಯಾರು ದಿಕ್ಕು ತಪ್ಪಿ ಹೋಗ್ಬಿಡಬಾರ್ದು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರು ಕರ್ತನೆ ಸ್ಥಳೀಯ ಸಭೆಯಲ್ಲಿ ಅವರಿಗಾಗಿ ನೀನು ಏರ್ಪಡಿಸಿದ ಸ್ಥಳೀಯ ಸಭೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ನೀನು ಸಹಾಯ ನೀಡು. ಕರ್ತನೆ, ನಮ್ಮ ರಾಜ್ಯದಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ, ಕರ್ತನೆ ನಮ್ಮ ದೇಶದಾದ್ಯಂತ ಎಲ್ಲ ರಕ್ಷಣೆ ಹೊಂದಿದ ಮಕ್ಕಳು ಸಹ ಕರ್ತನೆ ಅಲ್ಲಲ್ಲಿ ಸ್ಥಳೀಯ ಸಭೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲಿ. ಪ್ರಾರ್ಥನೆಗಳಲ್ಲಿ, ಉಪವಾಸ ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಭಾಪಾಲಕರಿಗೆ ಭುಜ ಕೊಟ್ಟು ಕರ್ತನೆ ಆ ಸ್ಥಳೀಯ ಸಭೆ ಮೂಲಕವಾಗಿ ನಿನ್ನ ಉದ್ದೇಶ ಯೋಜನೆಗಳನ್ನು ನೆರವೇರಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸಪ್ಪ, ಆಶೀರ್ವದಿಸಪ್ಪ. ಬಾರ್ನಬ, ಸೌಲರು ಹೇಗೆ ಕರ್ತನೆ ಅಂತ್ಯೋಕ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದು ಕರ್ತನೆ, ಅವರು ಒಂದು ನಿರ್ದಿಷ್ಟ ಹಂತ ಬಂದಾಗ ಕರ್ತನೆ ನಿನಗಾಗಿ ಇನ್ನೂ ಬಲವಾಗಿ ಉಪಯೋಗಿಸಲ್ಪಟ್ಟರು. ಅದೇ ರೀತಿ ಕರ್ತನೆ ಪ್ರತಿಯೊಬ್ಬರು ಉನ್ನತವಾಗಿ ಉಪಯೋಗಿಸಲ್ಪಡುವಂತೆ ನಿನ್ನ ಸಹಾಯ ನೀಡು. ಥ್ಯಾಂಕ್ ಯು. ಅದಕ್ಕೆ ಅಗತ್ಯವಾಗಿರುವ ಕರ್ತನೆ ಸ್ಥಳೀಯ ಸಭೆಯ ಕರ್ತನೆ ಒಂದು ಅನ್ಯೋನ್ಯತೆಯಲ್ಲಿ ಕರ್ತನೆ ಒಂದು ಸರಿಯಾದ ಒಂದು ಪಾಲುಗಾರಿಕೆ, ಅನ್ಯೋನ್ಯತೆ, ಸ್ಥಳೀಯ ಸಭೆಯ ದರ್ಶನಕ್ಕೆ ಭುಜ ಕೊಟ್ಟು ನಿಲ್ಲುವಂಥದ್ದು ಕರ್ತನೆ ಒಬ್ಬೊಬ್ಬರಲ್ಲೂ ಕಂಡು ಬರಲಿ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ಸ್ಥಳೀಯ ಸಭೆಯ ಮಹತ್ವವನ್ನು ಕರ್ತನೆ ಸ್ಪಷ್ಟವಾಗಿ ಗ್ರಹಿಸಿ ಅರ್ಥ ಮಾಡಿಕೊಂಡು ತಮ್ಮನ್ನು ಸಮರ್ಪಣೆ ಮಾಡುವಂತೆ ಸಹಾಯ ನೀಡು. ಆಶೀರ್ವಾದವಾಗಿರಲಿಕ್ಕೆ ಕೃಪೆ ಕೊಡು. ನಿನ್ನ ರಾಜ್ಯಕ್ಕಾಗಿ ಬಳಕೆ ಆಗುವಂತೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಪಾಳು ತಂದೆಯೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು. ಈ ದಿನ ಸುರಕ್ಷತೆಯ ದಿನ, ಸೇಫ್ ಆಗಿರುವಂಥ ದಿನ, ಈ ದಿನ ಕರ್ತನೆ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಚೈತನ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸೈತಾನನ ಮೇಲೆ ಜಯಗಳಿಸುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀನು ಆ ರೀತಿಯಾಗಿ ಆಶೀರ್ವದಿಸು. ಪ್ರತಿಯೊಬ್ಬರ ಸಂಗಡ ಇದ್ದು ನೀನು ಕರೆ ಹಿಡಿದು ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.